ತಮ್ಮಗ ಪ್ರೀತಿ, ತಮ್ಮನ ಕಂಡ್ರ ಅಣ್ಣಗ ಪ್ರೀತಿ. ಅಣ್ಣ ಭಾಳ ಶಾಣೆ, ತಮ್ಮ ಸ್ವಲ್ಪ ಮಬ್ಬಿತ್ತದು. ಮತ್ತು ಅವರಿಬ್ಬರ ಮಧ್ಯೆ ಒಂದು ದಿನ ನ್ಯಾಯ ಬಂತು. ನ್ಯಾಯ ಏನು? 3 ಅವ್ರ ಕಡೆ ಅದಾವ, ಅವನ್ನ ಪಾಲು ಮಾಡ್ಕೋಬೇಕು. ಏನು 3? ಒಂದು ಚಾದರ್, ಬೆಡ್ಶೀಟ್ ಅಂತೀವಲ್ಲ ಹೊಚ್ಕೊಳ್ಳೋದು, ಕೌದಿ ಅದು. ಒಂದು ತೆಂಗಿನ ಮರ. ಕೊನೆಯದ್ದು ಬರೋದೇನು ಅಂದರೆ, ಕೊನೆಯದಾಗಿ ಬರೋದು ತೆಂಗಿನ ಮರ, ಕೌದಿ, ಎಮ್ಮೆ. 3. ಇದನ್ನು 3 ಹಂಚ್ಕೋಬೇಕು ಅಂದರು. ಅವಾಗ ಊರಿನ ಹಿರಿಯರೆಲ್ಲ ಏನು ಮಾಡಿದ್ರು, ಎಮ್ಮಿಗೆ ಅವ ಒಣ್ಣೆದವ ಶಾಣೆ ಇದ್ನಲ್ಲ, ಈಗ ಎಮ್ಮೆ ಹಂಚ್ಬೇಕಲ್ಲ. ಒಣ್ಣೆದವ ಏನಂದ, ನನಗೆ ಬಾಯಿ ಬಿಟ್ಟು ಎಲ್ಲ ಕೊಡ್ರಿ ಅಂದವ. ಬಾಯಿ ಒಂದು ನನಗೆ ತಮ್ಮಕ್ಕೆ ಕೊಡ್ರಿ, ಬಾಯಿ ಬಿಟ್ಟು ನನಗೆಲ್ಲ ಕೊಡ್ರಿ ಅಂದ್ರೆ ಪಾಪದು ಚಂದ ಅದು ಬಾಯಿಂದ ಮೇಯಿಸ್ಬೇಕು. ಉಳಿಕಿದ್ದು ಹಾಲ ಸಗಣಿ ಎಲ್ಲ ಇವ ತಗೊಳವ. ಅವ ಅಣ್ಣಂದ ನನಗೆ ಬಾಯಿ ಬಿಟ್ಟು ಎಲ್ಲ ಕೊಡ್ರಿ. ಅದು ತಮ್ಮ ಹುಚ್ಚಿತ್ತಲ್ಲ, ಯಾಕಾಗ್ಲಕ್ಕಂತದ್ದು. ಮತ್ತಿನ್ನು ಕೌದಿ ಬಂತಲ್ಲ, ಕೌದಿ ಅವ ಅಂದ, ಚಾದರ ಬೆಳಗ್ಗೆಯಿಂದ ಸಾಯಂಕಾಲ ಅವ ಇಟ್ಕೊಳ್ಳಿ, ಸಾಯಂಕಾಲ ನನಗೆ ಕೊಡ್ಲಿ. ಬೆಳಗ್ಗೆಯಿಂದ ಸಾಯಂಕಾಲ ಅವ ಇಟ್ಕೊಳ್ಳಿ, ಸಾಯಂಕಾಲ ನನಗೆ ಕೊಡ್ಲಿ. ಥಂಡಿ ಹತ್ತದು ಮುಂಜಾನೆ ಹತ್ತದನು, ರಾತ್ರಿನೇ ಹತ್ತದ. ಎಷ್ಟು ಶಾಣೆ ಅದಾನ ಅಣ್ಣ. ಬೆಳಗ್ಗೆಯಿಂದ ಸಾಯಂಕಾಲ ಅವ ಕೌದಿ ಇಟ್ಕೊಳ್ಳಿ, ಸಾಯಂಕಾಲ ಮ್ಯಾಗ ನನಗೆ ಕೊಡ್ಲಿ ಅಂದ. ಮತ್ತಿನ್ನ ತೆಂಗಿನ ಮರ ಇತ್ತಲ್ಲ, ಒಂದವ್ರ ಹೆಸರು ಮ್ಯಾಗ ಅವ ಅಂದ, ಕೆಳಗ ಬಿಟ್ಟು ಮ್ಯಾಗೆಲ್ಲ ನನಗೆ ಕೊಟ್ಬಿಡ್ರಿ. ಕೆಳಗ ಬೇರೊಂದು ಬಿಡ್ರಿ, ಇನ್ನು ಮ್ಯಾಗ ಏನು ಬೆಳಿತೈತಲ್ಲ ಎಲ್ಲ ನನಗೆ ಕೊಟ್ಬಿಡ್ರಿ ಅಂದ. ಮತ್ತದು ತಮ್ಮ ಹೂ ಅಂತದು. ತೆಂಗಿನ ಮರ ಕೆಳಗೆ ಬಿಟ್ರೆ ಮ್ಯಾಗೆ ನೀರು ಕೊಡ್ತೈತಿ. ಅದು ನೀರು ಯಾರಿಗೆ? ಅಣ್ಣಗ. ತಮ್ಮಗೇನು ಸಿಗ್ಲಿಲ್ಲ ಅಲ್ಲಿ. ಮತ್ತು ಚಾದರ ಏನಿರ್ತೈತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವ ಬಳಸಿ, ಸಾಯಂಕಾಲ ಮೇಲೆ ಅವ ಬಳಸ್ತಿದ್ದ, ಇವನಿಗೇನು ಸಿಗ್ಲೇ ಇಲ್ಲ. ಎಮ್ಮಿ ಮುಂಜಾನಿಂದ ಸಂಜೆ ತಕ ಹೊಲದಾಗ ಮೇಯಿಸ್ಕೊಂಡು ಬರವ, ಸಾಯಂಕಾಲ ಎಮ್ಮಿ ಬಾಯಿ ಅಷ್ಟೇ ಇವಂದು, ಉಳ್ಕಿದ್ದೆಲ್ಲ ಅವಂದಲ್ಲ, ಅವ ತಗೋತಿದ್ದ. ಮುಂದೆ ಏನಾಯ್ತು ಗೊತ್ತೇನ್? ಮುಂದೆ ಅವನಿಗೆ ಬಹಳ ನೋವಾಗ್ತದ, ತಮ್ಮನಿಗೆ ಬಹಳ ನೋವಾಗ್ತದ. ನನಗೇನೋ ಮೋಸ ಆಗಕತ್ತೈತಲ್ಲ ಅಂತ ನಿರ್ಧಾರ ಮಾಡಿ ಸ್ವಾಮಿಗಳ ಹತ್ರ ಹೋದ. ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿಗಳಿಗೆ ಹೇಳ್ದ, ಅಪ್ಪ ನನಗೆ ಹಿಂಗಾಗ್ಯದ. ಏನಾಗ್ಯದ? ತೆಂಗಿನ ಮರ ಕೆಳಗೆ ನನಗೆ ಕೊಟ್ಟಾನ, ಮ್ಯಾಗ ಅವ ತಗೊಂಡಾನ. ಚಾದರ ಸಾಯಂಕಾಲ ತಕ ನನಗೆ ಕೊಟ್ಟಾನ, ಸಾಯಂಕಾಲ ಮ್ಯಾಗ ಅವ ತಗೊಂಡಾನ. ಮತ್ತು ಎಮ್ಮೆ ಬಾಯಿ ಅಷ್ಟೇ ನನಗೆ ಕೊಟ್ಟಾನ, ಮುಂದೆಲ್ಲ ಅವ ತಗೊಂಡಾನ ಅಂದ್ರು. ಸ್ವಾಮಿಗಳು ಏನಂದ್ರು ಗೊತ್ತನ್? ಏನಾಗ್ಯದ ಅಂದ್ರು ಪೂಜ್ಯರು. ಅವ ಅಂದ, ಇಲ್ಲ, ತೆಂಗಿನ ಮರ ಮ್ಯಾಗಿಂದ ಅವ ತಗೊಂಡಾನ, ಕೆಳಗಿಂದ ನನಗೆ ಕೊಟ್ಟಾನ. ನಾ ಬರೀ ನೀರು ಹಾಕಕತ್ತೀನಿ, ಫಲ ಅವ ತಿನ್ನಾಕತ್ತಾನ. ಇನ್ನೊಂದೇನಾಗ್ಯದ, ಕೌದಿ ಚಾದರ್ ಏನದ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾ ಬಳಸಾಕತ್ತೀನಿ, ಸಾಯಂಕಾಲ ಆದ್ಮ್ಯಾಗ ಅವನಿಗೆ ಕೊಡೋದಾಗ್ಯದ, ಅವ ಬಳಸಾಕತ್ತಾನ. ತಂಡ್ಯಾಗ ಗುಡ್ಯಾಗ ಹಂಗ ಮಲ್ಕೊಳಕತ್ತೀನಿ, ನನಗೆ ಮೋಸ ಆಗ್ಯದ. ಮತ್ತೊಂದಂದ, ಮತ್ತೊಂದೇನು ಹೇಳಿ ನೋಡೋಣ, ನೆನಪೈತನವ? ಎಮ್ಮಿ ಬಾಯಿ ಅಷ್ಟೇ ನಂದು ಅಂದ, ಉಳಿಕಿದ್ದು ಹಿಂದಿನ ಭಾಗ ಎಲ್ಲ ಅವಂದು ಅಂದ. ಬೆಳಗ್ಗೆಯಿಂದ ಸಾಯಂಕಾಲ ತಕ ಮೇಯಿಸ್ತೀನಿ. ಸಾಯಂಕಾಲ ಬಡ ಬಂದು ಅವಂದು ಡ್ಯೂಟಿ ಎಲ್ಲ ಹಾಲು ಅವನೇ ತಗೊಳಕತ್ತಾನ, ಸಗಣಿ ಅವನೇ ತಗೊಳಕತ್ತಾನ, ಗೋಮೂತ್ರ ಅವನೇ ತಗೊಳಕತ್ತಾನ, ಎಲ್ಲ ಅವಂದೇ ನಡ್ದೈತಿ, ನಂದು ಏನೂ ಇಲ್ಲ, ಲಾಸ್ ಆಗಕತ್ತೈತಿ ಅಂದ ತಮ್ಮ. ಗುರುಗಳಂದ್ರು, ನಾ ಹೇಳ್ದಂಗ ಮಾಡು ಅಂದ್ರು. ಅವ್ರು ಹೇಳಲಿಲ್ಲವರು, ನಾ ಹೇಳ್ದಂಗ ಮಾಡು. ಏನು ಹೇಳ್ತೀನಿ ನೋಡು ಅಂತ ಕಿವ್ಯಾಗ ಹೇಳಿದ್ರು. ಇವ ಹೋದ, ಬಡ ಭಾರಿ ಐಡಿಯಾ ಕೊಟ್ಟಾರ ಗುರುಗಳು ಅಂತ ಹೋದ. ಇವ ಏನು ತೆಂಗಿನ ಮರ ಚಂದ ಎಳ್ನೀರು ಬಿಟ್ಟಿದ್ವಲ್ಲ, ಇವ ಮ್ಯಾಗ ಹತ್ತುದಕ್ಕ ಕೊಡ್ಲಿ ತಗೊಂಡು ಬೇರೆ ಕಡಾಕತ್ತಿವ. ಅವ ಮ್ಯಾಗ ನಿಂತ ಅಣ್ಣಂದ, ಏನು ಮಾಡಾಕತ್ತೀಯೋ ಅಂದ. ಇವ ಅಂದ, ನಂದೈತೋ ಮಗನೇ, ಬೇರೆ ದುನಿಯಾ ಮಾಡ್ತೀನ, ಬೇರೆ ನಂದು, ಮ್ಯಾಗ ನಿಂದೈತಿಲ್ಲ, ನೀ ತಿನ್ನು, ಕೆಳಗ ನಾ ದುನಿಯಾ ಮಾಡ್ತೀನಿ ಅಂತ ಕಡದ. ಅಣ್ಣ ಬಿದ್ದ ಕೈ ಮುರಿತು. ಒಂದನೇದು ಗೆದ್ದ. ಎರಡನೇದ್ದು ಬಂದ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೌದಿ ಚಾದರ ಮನ್ಯಾಗಿಡ್ತಿದ್ದ. ಮತ್ತ ರಾತ್ರಿ ಥಂಡಿ ಆದ್ರೆ ಇವ ತಗೋತಿದ್ನಲ್ಲ, ಇವ ಬೆಳಗ್ಗೆಯಿಂದ ಸಾಯಂಕಾಲ ಹೊಲದಾಗ ಅದನ್ನ ಅಡ್ಡಾಡಿಸಿ ಉಳ್ಳಾಡಿಸಿ ಚೂರು ಹೊಲಸಾಗಿತ್ತಲ್ಲ, ಹಸಿ ಮಾಡಿ ಒಣಗ ಹಾಕಿ ಬಿಡ್ತಿದ್ದ. ಹಸಿ ಮಾಡಿ ಒಣಗ ಹಾಕಿ ಬಿಡ್ತಿದ್ದ. ಅವ ತಗೋಬೇಕು ಅಂತ ಬಂದ, ನೋಡ್ತಾನ ಹಸಿ. ಇವ ಅಂದ, ಮತ್ ಹಂಗ ಮಕ್ಕೊಳ್ಳೋದು ಚಲೋ, ಹಸಿದು ಹೊಚ್ಕೊಂಡು ಮಕ್ಕೊಂಡೆ ಅಂದ್ರೆ ಶಟದ ಬಿಡ್ತೀನಿ ನಾನು ಅಂದೆ.
ಎರಡನೇದೊಳಗನು ಗೆದ್ದ. ಮೂರನೇದ್ದು ಎಮ್ಮಿತ್ತಲ್ಲ, ಎಮ್ಮಿ ಬಾಯಿ ಎಲ್ಲ ಇವ ಬರೇ ಮೇಯಿಸ್ತಿದ್ದ. ತಲೆ ಇವಂದಿತ್ತು, ಮಿಕ್ಕಿದ್ದು ಹಿಂದಿನ ಭಾಗ ಅವಂದಿತ್ತು. ಅವ ಏನ್ ಅಣ್ಣಿದ್ನಲ್ಲ, ಅವನ ಹೆಂಡತಿ ನೀರು ಹಾಲು ಕರ್ಕೊಳಕ ಬಂದ್ಲಕ್ಕಿ ಸಾಯಂಕಾಲ. ಹಾಲು ಮತ್ತು ಶಿಸ್ತು ತಿಂದು ಮೇಯ್ದು ದಪ್ಪ ಆಗಿದ್ಲು. ಅಗದಿ ಹಾಲು ಕರ್ಕೊಳಕ್ ಬಂದು ಇವ ಏನ್ ಮಾಡ್ದ, ಗುರುಗಳು ಹೇಳಿದ್ರು ಯಾವಾಗ ಹಾಲು ಕರಿಯಕ್ ಬರ್ತಾರ ಅವಾಗ ಬಿಡು ಎರಡು. ಯಾರಿಗೆ? ಎಮ್ಮಿಗೆ ಬಿಡು. ಹಾಲು ಕರಿಯಕ್ ಯಾವಾಗ ಬರ್ತಾರ ಅವಾಗ ಬಾಯಿಗೆ ಎಮ್ಮಿಗೆ ಎರಡು ಬಾರ್ಸಿ ನೋಡು. ಇವ ಆಯ್ತ್ರಿ ಗುರುಗಳಂತ ಎರಡು ಬಾರ್ಸಿದ. ಅದು ಬಾಯಿಗೆ ಬಾರ್ಸಿದ್ದಕ್ಕೆ ಬಾಯಿಲೆ ಹೊಡಿಲಿಲ್ಲ, ಹಿಂದಿನ ಕಾಲಿಲೆ ಒದ್ದು ಬಿಡ್ತಿಕ್ಕಿ. ಇದು ಹೋಗಿ ಮೂಲ್ಯಾಗ ಬಿತ್ತದು. ಅವ ಅಂದ 3 ವರ್ಕೌಟ್ ಆದು ಅಂದ. ಮತ್ತೆ ನ್ಯಾಯ ಸೇರಿಸಿ ಅಣ್ಣ ದಾರಿಗೆ ಬಂದ. ಅಣ್ಣಂದ ಅರ್ಧ ನಾ ತಗೋತೀನಿ, ಅರ್ಧ ನೀ ತಗೋ. ತೆಂಗಿನ ಮರ ಬಂದು ಅಂದ್ರ ಒಂದಿಷ್ಟು 20 ತೆಂಗಿನಕಾಯಿ ನಾ ತಗೋತೀನಿ, 20 ತೆಂಗಿನಕಾಯಿ ನೀ ತಗೋ, ಆರಾಮಿರುನು. ಅಣ್ಣಗ ಬುದ್ಧಿ ಯಾವಾಗ ಭೇಟಿ ಆಯ್ತು? ಅದು ಕೈ ಮುರಿದಾಗ ಭೇಟಿ ಆಯ್ತು ಅವನಿಗೆ. ಮತ್ತ ಕೌದಿ ಏನ್ ಮಾಡುನು, ಬೆಳಗ್ಗೆ ಸಾಯಂಕಾಲ ಏನು ಬೇಡ, 1 ವಾರ ನಾ ಬಳಸ್ತೀನಿ, 1 ವಾರ ನೀ ಬಳಸು, ಇಬ್ರು ಚಲೋ ಇರುನು ಅಂದ. ಅಂದ್ರೆ ಮೈ ಹಸಿ ಆದ್ಮ್ಯಾಗನೇ ಇವನಿಗೆ ಬುದ್ಧಿ ಬರುದು. ಮತ್ತ ಏನ್ ಮನ್ಯಾಗ ಹೆಂಡತಿ ಇದ್ಲಲ್ಲ, ಅಣ್ಣನ ಹೆಂಡತಿ, ಅಕಿನೇ ಹಚ್ಚಿದ್ಲು ಇದನ್ನೆಲ್ಲ. ಇಂಥವ್ ಕೇಳಂತ ಅಕಿನೇ ಹೇಳ್ ಕಳಿಸಿದ್ಲು. ಬಾಯಿ ಸೊಂಡೆ ಉಬ್ಬಿತ್ತು, ಹಂಗ ಒದ್ದಿತ್ತದು ಎಮ್ಮಿ. ಏನ್ ಇಂಥದ್ದು ಕೇಳು ಅಂತ ಅಂದಿದ್ಲಲ್ಲ, ಸೊಂಡೆ ಉಬ್ಬಿತ್ತು, ಹಂಗ ಬಿಟ್ಟಿತ್ತದು. ಯಾಕಿವ ಬಾರ್ಸಿದ್ನ ಅದಕ್ಕೆ ಬಾಯಿಗೆ. ಮತ್ತು ಅಕಿ ಹೆಂಗ ಮಾಡುನು ಅಂತ ಕೇಳ್ದ. ಅಕಿ ಅಂದ್ಲು ಆವು ಅಂದ್ಲು. ಅಕಿ ಬಾಯಿನೇ ಇಲ್ಲ, ಎಲ್ಲಿ ಮಾತಾಡ್ದಾಳ. ಮತ್ತವ ಅಂದ 1 ಲೀಟರ್ ಹಾಲು ಕೊಡ್ತು ಅಂದ್ರ ಅರ್ಧ ಲೀಟರ್ ನಾ ತಗೋತೀನಿ, ಅರ್ಧ ಲೀಟರ್ ನೀ ತಗೋ, ಹಂಚ್ಕೊಂಡು ಬದುಕುನು ಅಂದ. ಅಂದ್ರ ಬಾಯಿ ಉಬ್ಬಿದಾಗನ ಹಂಚಿ ಬದುಕೋರು ನಾವು. ಈ ಕೆಲಸ ಮೊದಲೇ ಮಾಡಿದ್ನಂದ್ರ ಸ್ವಂತ ಒಡ ಹುಟ್ಟಿದ ತಮ್ಮ ಅಲ್ಲೇನವ, ಒಂದ ಹೊಟ್ಟಿ ಒಳಗ ಹುಟ್ಟಿದ ತಮ್ಮ ಅಲ್ಲೇನ್. ಆ ತಮ್ಮ ನನ್ನವ ಅಂತ ಅನ್ಕೊಂಡು ಬದುಕಿದ್ದ, ಕೂಡಿ ಬದುಕಿದ್ದ ಅಂದ್ರ ಸ್ವರ್ಗ ನಿರ್ಮಾಣ ಆಗ್ತಿತ್ತು. ತಮ್ಮ ನನ್ನವಲ್ಲ, ಎಲ್ಲ ನನಗೇ ಇರ್ಲಿ ಅಂತ ಬಯಸಿದ. ಸೊಂಡಿ ಒಡಿತು, ಹಸಿ ಮೈ ಬಂತು, ಕೈ ಮುರ್ಕೊಂಡ ಬಿದ್ದ ಮೂಲೆಯಲ್ಲಿ. ಕೂಡಿ ಬಾಳುವುದನ್ನ ಕಲಿಯಬೇಕು ನಾವೆಲ್ಲ. ಏನು ತಗೊಂಡು ಹೋಗವ್ರದೀವಿ? ಯಾರು ಏನು ತಗೊಂಡು ಹೋಗ್ಯಾರ? ಊರಾಗ ಭಾರಿ ಮೆರೆದವ್ರೆಲ್ಲ ತಣ್ಣಗ ಸ್ಮಶಾನದೊಳಗ ಮಲಗಿಲ್ಲೇನ್? ಯಾವರ ಸೌಂಡ್ ಮಾಡ್ಯಾವ? 30 ವರ್ಷದಿಂದ ನಾ ಇದ್ರನ ಊರ, ನಾ ಇಲ್ಲಂದ್ರ ಸೂರ್ಯ ಏಳುವುದೇ ಇಲ್ಲ, ನಾ ಇಲ್ಲ ಅಂದ್ರ ಏನು ನಡೆಯೋದೇ ಇಲ್ಲ ಊರಾಗಂತ 30 ವರ್ಷ ಹಿಂದೆ ಇವು ಅಂದಿರ್ತಾವ. ಮತ್ತು ಹೋಗಿ ತಣ್ಣಗ ಸ್ಮಶಾನದಾಗ ಮಲಗಿಲ್ಲನು? ಸೌಂಡ್ ಮಾಡ್ಯಾವನು ಯಾವತ್ತರ? ಸ್ಮಶಾನದಾಗ ಮಕ್ಕೊಂಡಿದ್ದು ಯಾವತ್ತರ ಸೌಂಡ್ ಮಾಡ್ಯಾವನು? ಎದ್ದಾಗ ಅಣ್ಣನಿಂದ ಸೌಂಡ, ಇದ್ದಾಗಷ್ಟೇ ಸೌಂಡ. ಹೋಯ್ತು ಒಮ್ಮೆ ಜೀವ ಅಂದ್ರ ಹೋಯ್ತು ಅಷ್ಟೇ. ಶೂನ್ಯದತ್ತ ಪಯಣ ಕಾಣ ಗುಹೇಶ್ವರ. 0 ಇಂದ ಬಂದಿವಿ, ವಾಪಸ್ಸು 0 ಆಗಿ ಹೋಗ್ತೀವಿ. 0 ಇಂದ ಬಂದು 0 ಆಗಿ ಹೋಗೋ ಬದುಕಿನಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಹೀರೋ ಆಗುವ